ಅಣ್ಣ, ನಿನ್ ಚಕ್ರವ್ಯೂಹದ ವಿವರ ಸಾಕಾಯ್ತು. ನನ್ನ ಹೊಟ್ಟೆಲಿರೋ ಅಭಿಮನ್ಯುಗೂ ಬೇಸರ ತರ್ತಿದೆ. ಬೇರೇನಾದ್ರೂ ಹೇಳು. ಸರಿ, ಹಾಗಾದ್ರೆ ನಿನಗೂ ನಿನ್ ಮಗನಿಗೂ ಇಷ್ಟ ಆಗೋ ಹಾಗೆ ಮಕ್ಕಳ ಬಗ್ಗೆ ಹೇಳ. ಹೇಳು. ಮಕ್ಕಳ ಬಗ್ಗೆ ಆದ್ರೆ ಎಷ್ಟೊತ್ ಬೇಕಾದ್ರೂ ಕೇಳ್ತೀನಿ. ಮಕ್ಕಳು ಈ ಜಗತ್ತಿನ ಅದ್ಭುತ ಸೃಷ್ಟಿ. ಆಟ, ತುಂಟಾಟ, ಅವರದೇ ಆದ ಪ್ರಪಂಚ, ಆಲೋಚನೆಗಳು. ನಿಜಕ್ಕೂ ಮನುಷ್ಯ ಕಳೆದು ಹೋದ ಬಾಲ್ಯಕ್ಕೆ ಮತ್ತೆ ಮರಳೋ ಅವಕಾಶ ಇದ್ದಿದ್ರೆ ನಾವೆಲ್ಲ ಬಾಲ್ಯಾವಸ್ಥೆಗೆ ಮರಳಿಬಿಡ್ತಿದ್ವೇನೋ. ಹಾಗಂತ ಮಕ್ಕಳು ಬರೀ ಆಟ ತುಂಟಾಟಗಳಲ್ಲಿ ಕಾಲ ಕಳೀತಿದ್ರೆ ಆಗೋಲ್ಲ. ಅವರಿಗೂ ಶಿಕ್ಷಣ, ನಡೆ, ನುಡಿ, ವ್ಯಕ್ತಿತ್ವ ಬೆಳೆಸ್ಕೊಳ್ಳೋದಕ್ಕೆ ಬೇಕಾದ ಆರೋಗ್ಯಕರ ವಾತಾವರಣ ರೂಪಿಸೋ ಗುರುತರ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಮಾವಾ, ಮಾವಾ, ಏ ಮಾವಾ, ಎದ್ದೇಳು. ಯಾರು? ಯಾರದು? ನಾನು ಮಾವಾ. ನಾನು ಅಂದ್ರೆ? ಇನ್ನೂ ಧ್ಯಾನದಲ್ಲೇ ಇದ್ದೀಯಾ? ನಾನು ಅಭಿಮನ್ಯು. ಹಾ, ಅಭಿಮನ್ಯು. ಎಚ್ಚರ ಆಯ್ತಾ ನಿನಗೆ? ಚೆನ್ನಾಗಿ ನಿದ್ದೆ ಮಾಡಿದ್ಯಾ? ನಿದ್ದೆ ಎಲ್ಲಿ ಬಂತು ಮಾವ? ಯಾವುದೋ ಕೆಟ್ಟ ಕನಸು, ಮನುಕುಲದ ಭವಿಷ್ಯದ ಬಗ್ಗೆ. ಕೆಟ್ಟ ಕನಸು ಅಂತೀಯಾ? ಮನುಕುಲದ ಭವಿಷ್ಯದ ಬಗ್ಗೆ ಅಂತಿದೀಯಾ? ಅದೇನದು, ಸರಿಯಾಗಿ ಹೇಳ್ಬಾರ್ದಾ? ಖಂಡಿತ ಹೇಳ್ತೀನಿ ಮಾವ, ನಿನ್ಗಲ್ದೆ ಇನ್ಯಾರು ಹೇಳಿ. ಆದ್ರೆ ಅದಕ್ಕೆ ಮೊದಲು ನೀನೊಂದು ಮಾತು ಕೊಡಬೇಕು. ನನ್ನ ಕನಸು ಏನಂತ ಕೇಳಿದ್ಮೇಲೆ ನಾನು ಕೇಳಿದ ವರ ಕೊಡಬೇಕು, ಆಯ್ತಾ? ಮೊದಲು ನಿನ್ನ ಕನಸು ಏನು ಅಂತ ಹೇಳು, ಆಮೇಲೆ ನೋಡೋಣ. ಅದಾಗೋದಿಲ್ಲ. ನೀನ್ ಮಾತು ಕೊಟ್ರೇನೆ ನಾನು ಹೇಳೋದು. ನೋಡು ಕಂದ, ಮಕ್ಕಳು ಹಾಗೆಲ್ಲ ಹಠ ಮಾಡಬಾರ್ದು. ನೀನ್ ನಂಗೆ ಮಾತು ಕೊಟ್ರೇನೆ ನಾನು ಹೇಳೋದು. ಆಯ್ತು ಮಹಾರಾಯ, ನೀನ್ ಹೇಳಿದ ಹಾಗೆ ಆಗ್ಲಿ. ನೀನ್ ಕೇಳಿದ ವರ ಕೊಡ್ತೀನಿ. ಮೊದಲು ನಿನ್ ಕನಸು ಏನು ಅಂತ ಹೇಳು. ನಾನು ಕಂಡ ಭಯಾನಕ ಕನಸಲ್ಲಿ ಮುಂದೆ ಯಾವತ್ತೋ ಭೂಮಿ ಮೇಲಾಗೋ ಯುಗದಲ್ಲಿ ಅದ್ಯಾವುದೋ ಒಂದು ಊರಲ್ಲಿ ಓಡಾಡ್ತಾ ಇದ್ದೆ. ನಾನಲ್ಲಿ ನೋಡಿದ್ದೇನಂದ್ರೆ ಎಲ್ಲ ಕಡೆ ಮಕ್ಕಳ ಶೋಷಣೆ ಆಗೋದನ್ನ ನೋಡಿದೆ. ಪೋಷಕರಿಂದಲೇ ಮಕ್ಕಳ ಮೇಲೆ ದೌರ್ಜನ್ಯ, ಶಿಕ್ಷಕರಿಂದಲೇ ಶಿಷ್ಯರಿಗೆ ಹಿಂಸೆ, ಸ್ವಾರ್ಥಕ್ಕಾಗಿ ಮಕ್ಕಳ ಮೇಲೆ ಅನಾಚಾರ, ಅತ್ಯಾಚಾರ, ಪಾಪ, ಅನಾಥ ಮಕ್ಕಳ ಶೋಷಣೆ, ಮಕ್ಕಳ ಬಲವಂತದ ದುಡಿಮೆ. ಇದೆಲ್ಲ ಏನ್ ಮಾವ? ಇಲ್ಯಾಕೆ ಮಕ್ಕಳನ್ನ ಹೀಗೆ ನಡ್ಸ್ಕೊತಿದ್ದಾರೆ? ಇದು ಆ ಯುಗದಲ್ಲಿ ಪ್ರಪಂಚದಲ್ಲಿ ಎಲ್ಲ ಕಡೆ ನಡೆಯೋ ಸಂಗತಿನೇ. ಭಾರತವೂ ಇದಕ್ಕೆ ಹೊರತಲ್ಲ. ಆಗ ಭಾರತ ಪ್ರಪಂಚದಲ್ಲೇ ಅತಿ ಹೆಚ್ಚು ಮಕ್ಕಳನ್ನು ಹೊಂದಿದ ದೇಶವಾದರೂ ಅಲ್ಲಿ ಕೆಲವೆಡೆ ಮಕ್ಕಳಿಗೆ ಸಿಗಬೇಕಾದ ಪ್ರೀತಿ ವಾತ್ಸಲ್ಯಗಳಿರಲಿ, ಅವರ ಹಕ್ಕುಗಳಿಗೂ ಸಂಚಾಕಾರ ಬಂದಿದೆಯೇನೋ ಅನ್ಸುತ್ತೆ. ಭಾರತದಲ್ಲಿ ಹೀಗ್ಯಾಕಾಯ್ತು ಮಾವ? ಇದು ನಿಜಕ್ಕೂ ವಿಪರ್ಯಾಸ. ಮಕ್ಕಳ ವಿಚಾರದಲ್ಲಿ ನಾವು ತುಂಬಾ ಸಂವೇದನಾಶೀಲರು. ಮಕ್ಕಳನ್ನ ದೇವರ ಸಮಾನ ಅನ್ನೋ ಸಂಸ್ಕೃತಿ ಈ ದೇಶದ್ದು. ಸಮಾಜ ಕೂಡ ಮಕ್ಕಳ ಸ್ವಾತಂತ್ರ್ಯ ಮತ್ತು ಅಭಿವೃದ್ಧಿಗೆ ಪೂರಕವಾಗಿ ಅವರ ಆರೋಗ್ಯಪೂರ್ಣ ವಿಕಾಸಕ್ಕೆ ಅನುವಾಗುವಂತೆ ಅವಕಾಶ ಮತ್ತು ಸೌಲಭ್ಯಗಳನ್ನು ಒದಗಿಸಿ ಅವರು ದೌರ್ಜನ್ಯಕ್ಕೆ ತುತ್ತಾಗದಂತೆ ಸಂರಕ್ಷಿಸುವ ಜವಾಬ್ದಾರಿಯನ್ನ ಒಪ್ಪಿಕೊಂಡಿದೆ. ಆದರೂ ಹೀಗಾಗಿದೆ ಅಂತಂದ್ರೆ ಕಾಲಾಯ ತಸ್ಮೈ ನಮಃ. ಕಾಲ ಬದಲಾದ ಹಾಗೆ ಸಮಾಜದ ಮೌಲ್ಯಗಳು ಬದಲಾಗಿದೆ. ಹಾಗಾದ್ರೆ ಮಕ್ಕಳಿಗೆ ಸಂತೋಷದಿಂದ ನೆಮ್ಮದಿಯಾಗಿ ಬದುಕುವ, ಬೆಳೆಯುವ ಹಕ್ಕಿಲ್ವೇ ಮಾವ? ಖಂಡಿತ ಇದೆ. ಪ್ರತಿ ಮಗುವಿಗೂ ಆರೋಗ್ಯ ಮತ್ತು ಪೌಷ್ಟಿಕ ಆಹಾರ ಪಡೆಯುವ ಹಕ್ಕು, ಶಿಕ್ಷಣ ಪಡೆಯುವ ಹಕ್ಕು, ಆಟ ಆಡೋ ಹಕ್ಕು, ಶೋಷಣೆ, ಹಿಂಸೆ ಮತ್ತು ದೌರ್ಜನ್ಯದ ವಿರುದ್ಧ ರಕ್ಷಣೆ ಪಡೆಯುವ ಹಕ್ಕು, ದೂಷಣೆ ಮತ್ತು ತಿರಸ್ಕಾರದಿಂದ ಮುಕ್ತಿ ಪಡೆಯುವ ಹಕ್ಕು, ಬಲವಂತದ ದುಡಿಮೆಯಿಂದ ರಕ್ಷಿಸಿಕೊಳ್ಳುವ ಹಕ್ಕು, ಹೀಗೆ ಎಲ್ಲ ಹಕ್ಕುಗಳೂ ಇದೆ. ಆದರೆ ಇಂದಿನ ಮಕ್ಕಳೇ ನಾಳಿನ ನಾಗರಿಕರು ಮತ್ತು ಸಮಾಜದ ಆಸ್ತಿ ಅನ್ನೋದನ್ನ ಆವತ್ತಾವತ್ತಿನ ಸಮಾಜ ಅರ್ಥ ಮಾಡಿಕೊಂಡು ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡದೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿಕೊಂಡು ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಿಸಿ ಮಕ್ಕಳ ಎಲ್ಲ ಹಕ್ಕುಗಳನ್ನು ಅವರಿಗೆ ನೀಡುವ ಜವಾಬ್ದಾರಿ ಪ್ರತಿಯೊಬ್ಬರ ಕರ್ತವ್ಯ ಅಂತ ಅರಿತರೆ ನಮ್ಮ ಭಾರತ ಭವ್ಯ ಭಾರತವಾಗೋದರಲ್ಲಿ ಸಂದೇಹನೇ ಇಲ್ಲ.
ಮಕ್ಕಳ ಹಕ್ಕುಗಳ ಬಗ್ಗೆ ಹೇಳ್ದೆ. ಆದ್ರೆ ಮಾವ, ಮಕ್ಕಳಿಗೆ ಕರ್ತವ್ಯಗಳಿಲ್ಲವೇ? ಇಲ್ಲದೆ ಏನಂತೆ, ಹಕ್ಕುಗಳಿರೋ ಕಡೆಯಲ್ಲೆಲ್ಲ ಕರ್ತವ್ಯಗಳಿದ್ದೇ ಇರುತ್ತೆ. ನಮ್ಮ ಭಾಷೆ, ಸಂಸ್ಕೃತಿ, ಸಂಪ್ರದಾಯ, ನೀತಿ, ನಿಯಮ, ಧರ್ಮ, ನಂಬಿಕೆಗಳ ಬಗ್ಗೆ ಪ್ರೀತಿ ವಿಶ್ವಾಸ ಬೆಳೆಸ್ಕೊಳ್ಳೋದು. ಹಾಗೆಯೇ ಇತರರ ನಂಬಿಕೆಗಳನ್ನು ದ್ವೇಷಿಸದೆ ಗೌರವಿಸೋದು. ಓದಿನಲ್ಲಿ ಗಮನ ಇಟ್ಟು ತೊಡಗೋದು. ವೈಯಕ್ತಿಕ ಸ್ವಚ್ಛತೆ, ಆರೋಗ್ಯ, ಹಿತವಾಗಿ ವ್ಯಾಯಾಮ ಮತ್ತು ಮಿತವಾಗಿ ತಿನ್ನೋದು. ಗುರು ಹಿರಿಯರನ್ನು ಗೌರವಿಸೋದು ಹಾಗೂ ಅವರ ಸಲಹೆ ಸೂಚನೆಗಳನ್ನು ಸ್ವಹಿತಕ್ಕೆ ಧಕ್ಕೆಯಾಗದಂತೆ ಸ್ವೀಕರಿಸೋದು. ಸೋಮಾರಿಗಳಾಗದೆ ಸಮಯದ ಸರಿಯಾದ ಪಾಲನೆಯನ್ನು ರೂಢಿಸ್ಕೊಳ್ಳೋದು. ತಮ್ಮ ಸ್ವಂತದ ಕೆಲಸಗಳನ್ನು ತಾವೇ ಮಾಡಿಕೊಳ್ಳೋದು ಹಾಗೂ ಅವರವರ ಮನೆಯ ಕೆಲಸಗಳನ್ನು ಮಾಡುವಲ್ಲಿ ತಮ್ಮ ತಂದೆ ತಾಯಿಯರಿಗೆ ನೆರವಾಗೋದು. ಸೂಕ್ತವಾದ ಒಳ್ಳೆಯ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳೋದು. ಬೇರೆಯವರ ಭಾವನೆಗಳನ್ನು ನೋಯಿಸದೇನೆ ತಮ್ಮ ಅನಿಸಿಕೆಗಳನ್ನು ತಿಳಿಸೋದು. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಕೆಟ್ಟದ್ದನ್ನು ಕೇಳದೇ ಇರೋದು, ನೋಡದೇ ಇರೋದು, ಆಡದೇ ಇರೋದು ಹಾಗೂ ಯಾವುದೇ ಸಂದರ್ಭದಲ್ಲೂ ಕೆಟ್ಟದ್ದನ್ನು ಮಾಡದಿರೋದೇ ಮಕ್ಕಳ ಕರ್ತವ್ಯಗಳು. ಇದೆಲ್ಲ ಸರಿ ಮಾವ. ಆದ್ರೆ ಒಂದು ಸಮಾಜ ತನ್ನ ಜವಾಬ್ದಾರಿ ಮತ್ತು ಮಕ್ಕಳ ಹಕ್ಕುಗಳನ್ನ ಕಡೆಗಣಿಸಿದಾಗ ಅದನ್ನವ್ರು ಮತ್ತೆ ಪಡೆಯೋದು ಹೇಗೆ? ನಿನ್ನಂಥ ಮಕ್ಕಳು ಹುಟ್ಟಿ ಅವರ ಹಕ್ಕಿಗಾಗಿ ಹೋರಾಟ ಮಾಡಿ ಅದು ಎಲ್ಲರಿಗೆ ಸಿಗೋ ಹಾಗೆ ಮಾಡಿದಾಗ. ಅದೇ ಮಾವ, ಅದನ್ನೇ ನಾನು ವರವಾಗಿ ಕೇಳಬೇಕು ಅಂತಿದ್ದಿದ್ದು. ಏನು ಬೇಕೋ ಅದನ್ನ ಸರಿಯಾಗಿ ಕೇಳೋದನ್ನ ಮೊದಲು ಕಲ್ತ್ಕೋ. ಎಲ್ಲೇ ಆಗಲಿ, ಯಾವ ಕಾಲವೇ ಆಗಲಿ, ಈ ಭೂಮಿ ಮೇಲೆ ಎಲ್ಲೆಲ್ಲಿ ಮಕ್ಕಳನ್ನು ಕಡೆಗಣಿಸಿ ಅವರ ಹಕ್ಕುಗಳನ್ನು ನಿರಾಕರಿಸಿ ಅವರ ಮೇಲೆ ದೌರ್ಜನ್ಯ ನಡೆಸುವಂಥ ಸಮಾಜಗಳಲ್ಲಿ ನಾನು ಮತ್ತೆ ಮತ್ತೆ ಹುಟ್ಟಿ ಮಕ್ಕಳಿಗೆ ಸುಖ, ಸಂತೋಷ, ನೆಮ್ಮದಿಯ ಜೀವನ ಸಿಗೋ ಹಾಗೆ ಮಾಡುವಂತೆ ನನಗೆ ವರ ಕೊಡು. ಭಲೆ ಅಭಿಮನ್ಯು, ಮೆಚ್ಚಿದೆ ನಿನ್ನ ಬಯಕೆಯನ್ನ. ನಿನ್ನ ಇಷ್ಟದಂತೆಯೇ ಆಗಲಿ. ಇನ್ನು ಮುಂದೆ ಈ ನಿನ್ನ ಕಥೆ ಬಾಲ ಭಗವದ್ಗೀತೆ ಅನ್ನೋ ಹೆಸರಿನಲ್ಲಿ ಪ್ರಖ್ಯಾತವಾಗಲಿ. ಇದನ್ನು ಕೇಳಿದ ಹಿರಿಯರೆಲ್ಲರಿಗೆ ಜ್ಞಾನೋದಯವಾಗಲಿ. ಕಿರಿಯರು ನಿನ್ನಂತೆಯೇ ವೀರರಾಗಲಿ, ಧೀರರಾಗಲಿ. ತಥಾಸ್ತು.